ಈಗ ಯಾವ್ದ್ರ ಹೊತ್ತು ತಿಳಿದೇ ಇದೆ ಅಲ್ವಾ, ಪತ್ರವನ್ನು ಓದೋ ಸಮಯ ಆಯ್ತು. ಯಾರು ಬರ್ದಿದ್ದಾರೆ ನೋಡೋಣವಾ? ಗುರುಜಿ, ಪತ್ರವನ್ನ ಗಿರ್ಜಾ ಅವರು ಬೆಂಗಳೂರಿನಿಂದ ಬರೀತಿದ್ದಾರೆ. ಶ್ರೀ ಶ್ರೀ ಬ್ರಹ್ಮಾಂಡ ಗುರುಜಿಯವರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಈ ಪತ್ರವನ್ನ ಬರೆಯೋ ಉದ್ದೇಶ ಅವರ ಅಕ್ಕನ ಕುರಿತಾಗಿ ಕೇಳ್ತಿದ್ದಾರೆ. ಅವರ ಅಕ್ಕನವರು ಒಂದು ಹಳೆಯ ಮನೆಯನ್ನ ಸೇರಿಸಿ ಮನೆಯ ಎಡಭಾಗ ಮತ್ತು ಬಲಭಾಗ ಸೇರಿಸ್ಕೊಂಡು ದೊಡ್ಡದಾಗಿ ಕಟ್ಸ್ಕೊಂಡಂತೆ ಗುರುಜಿ. ಬಾಗಿಲು ಪೂರ್ವಕ್ಕೆ ಇದೆಯಂತೆ. ಆದ್ರೆ ಹೀಗೆ ಮಾಡಿದ್ಮೇಲೆ ಪೂಜೆ ಏನು ಪ್ರತ್ಯೇಕವಾಗಿ ಏನು ಮಾಡ್ಲಿಲ್ವಂತೆ. ಇದಾದ ಸ್ವಲ್ಪ ದಿನದಲ್ಲೇ ಅವರ ಅಕ್ಕನ ದೊಡ್ಡ ಮಗಳು ಸವಿತಾ ಅನ್ನೋಳಿಗೆ ಚೆನ್ನಾಗೇ ಇದ್ಲು, ಇದ್ದಕ್ಕಿದ್ದಂಗೆ ಮೃತಪಟ್ಲು ಪಾರ್ಶ್ವವಾಯುವಿಂದ. ಈಗ ಸ್ವಲ್ಪ ದಿನ ಅವಳು ಸತ್ತಾದ ಮೇಲೆ ನಮ್ಮ ಭಾವನವ್ರಿಗೂ ಹಂಗೆ ಆಗಿದೆ ಅಂತ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಮುಂದೆ ಏನ್ ಮಾಡ್ಬೇಕು ಗುರುಜಿ ಇವಾಗ ಅಂತ. ಗಿರಿಜಾ ಅವರು, ಗುರುಜಿ ಕೆಲವ್ರ ಮನೇಲಿ ಹಾಗೆ ಆಗತ್ತಲ್ವಾ, ಒಂದು ಹಳೆ ಮನೆ ಇರತ್ತೆ, ಅದ್ರ ಜೊತೆಗೆ ಹೊಸ ಮನೆ ಕಟ್ಕೊಳ್ತಾರೆ, ಅಥವಾ ಹಳೆ ಮನೆನ ಸ್ವಲ್ಪ ಭಾಗ ಉಳಿಸ್ಕೊಂಡ್ ಮಾಡ್ತಾರೆ. ಆದ್ರೆ ಅದಕ್ಕೇನು ಗೃಹ ಪ್ರವೇಶ ಹಂಗೆಲ್ಲ ಮಾಡಲ್ಲ ಅಲ್ವಾ ಗುರುಜಿ? ಗೃಹ ಪ್ರವೇಶ ಮಾಡೋದು ಎಷ್ಟು ಮುಖ್ಯ, ಇಲ್ದಿದ್ರೆ ಏನೆಲ್ಲ ತೊಡಕುಗಳಾಗತ್ತೆ ಗುರುಜಿ? ಇಲ್ಲಿ ಏನಾಗಿದೆ, ನಿಮ್ಮ ಅಕ್ಕ ಅವರು ಈ ಪತ್ರ ಬರೆದಿದ್ರೆ ನೀವು ಅಕ್ಕನ ಬಗ್ಗೆ ವಿಚಾರ ಕೇಳ್ತಿದ್ರೆ ನೋಡಿ, ಸಾಧಾರಣವಾಗಿ ಹೇಳ್ತೀನಿ ಕೇಳಿ. ಪೂರ್ವಕ್ಕೆ ಯಾವುದೇ ಒಂದು ಸೈಟ್ ಅದು ಸಣ್ಣದಾಗಿರಲಿ, ಚೌಕವಾಗಿರಲಿ, ಹೇಗೆ ಗುಂಡಿಗಿರಲಿ, ಒಂದು ಚೌಕವಾಗಿ ಒಂದು ಸೈಟು, ಪುಟ್ಟ ಸೈಟು 30-40 ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಯಾವ ಕಾಲಕ್ಕೂ ಎಲ್ರಿಗೂ ಹೇಳ್ತಾ ಇದ್ದೀನಿ, ಈ 15-20, 20-30 ಈ ಹಾಫ್ ಸೈಟ್ಗಳು ಮಾತ್ರ ಯಾವ ಕಾಲಕ್ಕೂ ತೊಗೊಳಕ್ಕೆ ಹೋಗ್ಬೇಡಿ. ತೊಗೊಂಡಾಗ ಪ್ರಾಬ್ಲಮ್ಗಳು ಏನಾಗುತ್ತೆ ಅಂದರೆ, ಇವನಿಗೆ ದೇವ ಮೂಲೆ ಸಿಕ್ಕಿದ್ರೆ ಅವನಿಗೆ ನೈಋತ್ಯ ಸಿಗಲ್ಲ, ಅವನಿಗೆ ವಾಯು ಮೂಲೆ ಸಿಕ್ಕಿದ್ರೆ ಇವನಿಗೆ ಪರಿಪೂರ್ಣವಾಗಿ ಅಗ್ನಿ ಮೂಲೆ ಸಿಗೋದೇ ಇಲ್ಲ. ಈ ರೀತಿ ಆಗೋಗುತ್ತೆ. ಇವನಿಗೆ ಅರ್ಧ ಹಿಂಗೆ ಕತ್ತರಿಸಿದ್ರೆ ಆ ಎರಡು ಸಿಗಲ್ಲ, ಹಿಂಗೆ ಕತ್ತರಿಸಿದ್ರೆ ಈ ಎರಡು ಸಿಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದರಿಂದ ಜೀವನದಲ್ಲಿ ಈ 30-40 ಅಂತಕ್ಕಂಥದ್ದು ಒಂದು ಚೌಕ, ಅಲ್ಲಿಂದ ಶುರು 40-60, 50-80, 30-50 ಹೀಗೆ ಹೋಗ್ತಾ ಹೋಗುತ್ತೆ. 80-120ವರೆಗೂ 100ಕ್ಕೆ 100, 120ಕ್ಕೆ ಅಂತ ಹೋಗ್ತಾ ಇರುತ್ತೆ. ಅದರಲ್ಲಿ ನಿಮ್ಮ ಅಕ್ಕ ಮಾಡಿರೋ ತಪ್ಪೇನು ಗೊತ್ತಾ, ಮೊದಲೇ ಆಲ್ರೆಡಿ ಇದ್ದ ಸೈಟ್ ಅಂದರೆ ಒಂದು ಮನೆ, ಒಂದು ನಿವಾಸ ಒಂದು ಇತ್ತು. ಯಾವುದು ತಿಳ್ಕೊಳ್ಳಿ, ಸೈಟ್ಗಳನ್ನ ಕೊಂಡ್ಕೊಂಡ್ರೆ ಅಥವಾ ಸೈಟ್ಗಳನ್ನ ಅಥವಾ ದೊಡ್ಡದಾಗಿ ಮಾಡ್ಕೋಬೇಕು ಸ್ಥಳ ಕೊಡ್ತಾ ಇದ್ದಾರೆ ಅಂದ್ರೂ ಯಾವ ತಿಳ್ಕೊಳ್ಳಿ, ನಿಮ್ಮ ಮನೆಗೆ ಪೂರ್ವ ಭಾಗದಲ್ಲಿ ಯಾವುದೇ ಒಂದು ಜಾಗವನ್ನು ಕೊಟ್ಟರೆ ಖಂಡಿತ ತಗೊಳ್ಳಿ, ಬೇಡ ಅಂದಿಲ್ಲ. ಉತ್ತರ ಭಾಗಕ್ಕೆ ಜಾಗ ಕೊಟ್ಟರೆ ಮಾರಿದ್ರೆ ಖಂಡಿತ ತಗೊಳ್ಳಿ. ಅಂದರೆ ನಿಮ್ಮ ಜಾಗ ಆಲ್ರೆಡಿ ಇರೋ ಜಾಗಕ್ಕೆ ಉತ್ತರಕ್ಕೆ ಬೆಳೆಸ್ಕೋಬೋದು, ಪೂರ್ವಕ್ಕೆ ಬೆಳೆಸ್ಬೋದು ಇರೋ ಜಾಗದಿಂದ. ಅಕಸ್ಮಾತ್ ಪಶ್ಚಿಮಕ್ಕೆ ಜಾಗ ಇನ್ನೊಬ್ಬ ಪಕ್ಕದವನು ನಿಮ್ಮ ಮನೆ ಜಾಗಕ್ಕೆ ಪಶ್ಚಿಮ ಜಾಗ ಕೊಟ್ಟರೆ ಫ್ರೀ ಕೊಟ್ಟರು ತಗೋಬೇಡಿ, ದಕ್ಷಿಣಕ್ಕೆ ಕೊಟ್ರೆ ಬಿಟ್ಟಿ ಕೊಟ್ಟರು ತಗೋಬೇಡಿ. ಯಾವತ್ತು ಶನಿನ ಬೆಳೆಸ್ತಿರೋ, ಪಶ್ಚಿಮನ ಬೆಳೆಸ್ತಿರೋ, ಸಾಲದವ್ರಾಗ್ಬಿಡ್ತೀರಾ, ಬೀದಿಗೆ ಬಂದ್ಬಿಡ್ತೀರಾ, ದರಿದ್ರದವ್ರಾಗ್ಬಿಡ್ತೀರಾ. ಎಷ್ಟೋ ಜನ ಚೌಕವಾಗಿರೋ ಸೈಟನ್ನೇ ಆಯ ಪಾಯ ಅಂತ ಕರಿತೀವಿ. ಪಾಯ ಏನು ಹಾಕಿರ್ತೀವಿ ಅಷ್ಟೇ ಇರಬೇಕು. ಆಯ ಅಂದ್ರೇನು ಬೆಳೆಸ್ತಕ್ಕಂಥದ್ದು. ಈ ಮೇಲ್ಭಾಗ ಬೆಳೆಸೋದು, ಕೆಳಭಾಗ ಬೆಳೆಸೋದು, ಕೆಳಗಡೆ ಮಾತ್ರ ಪಾಯನ್ ಮಾತ್ರ ಹಿಂಗೆ ಬೆಳೆಸೋದು, ಎಕ್ಸ್ಟ್ರಾ ಬೆಳೆಸೋದು, ಅಗ್ನಿ ಮೂಲಕ್ಕೆ ಬೆಳೆಸೋದು, ಅದೆಲ್ಲ ಇರುತ್ತಲ್ಲ, ಬಹಳ ತೊಂದರೆಗಳು. ನಿಮ್ಮ ಅಕ್ಕ ಮಾಡಿರೋದು ಅದೇ ತೊಂದರೆಗೋಸ್ಕರ ನೈಋತ್ಯ ಬೆಳೆಸ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಅಕ್ಕಾಗೆ ನೀವು ಜಾಗ ತೆಗೆದು ನೋಡಿದ್ರೆ ಒಂದು ದಿಕ್ಸೂಚಿ ಹಿಂಗೆ ಇಟ್ಕೊಂಡು ನೋಡಮ್ಮ, ನೋಡಿದ್ರೆ ವಾಯು ಮೂಲೆಯಲ್ಲಿರ್ತಕ್ಕಂಥ ನೀರು ಸಂಪು ಆ ಮೂಲೆಗೆ ಈ ಭಾಗ ಏನಿತ್ತು ಅವರ ಪೂರ್ವಕ್ಕೆ ಇದ್ರೂ ಸಹ ನೈಋತ್ಯ ಬೆಳೆಸ್ಕೊಂಡ್ಬಿಟ್ರು. ಈ ಬೆಳೆದ ತಕ್ಷಣ ಏನಾಯ್ತು, ವಾಯುದಲ್ಲಿ ಸಂಪು ಅಂದ್ರೆ ನೀರು ಆ ಬಿಲ್ಡಿಂಗ್ ಬೆಳೆಸ್ಕೊಂಡ ತಕ್ಷಣ ಬಿಲ್ಡಿಂಗ್ ಕಟ್ಟಡ ಏನಾಯ್ತು, ಈ ಕಡೆ ಭಾರ ಆಯ್ತು, ಆ ಕಡೆ ನೈಋತ್ಯ ಬೆಳೆದು ಹೋಯ್ತು. ನೈಋತ್ಯ ಯಾರ ಭಾಗ? ಮನೆ ಯಜಮಾನನ ಭಾಗ, ಮನೆ ಹೆಣ್ಮಕ್ಳ ಭಾಗ. ಸೊ ಹೆಣ್ಮಗಳು ಏನಾದ್ಲು, ಸತ್ತೇ ಹೋದ್ಲು. ಆ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಏನೋ ಮನೆ ಯಜಮಾನರು ಕೂಡ ರೆಸ್ಪಿರೇಟರಿ ವಾಯು ಬೆಳೆದೋಗ್ತಕ್ಕಂಥದ್ದು ಕಟ್ಟಾಗಿರೋದು ಬೆಳೀತು. ನೈಋತ್ಯ ಯಾವತ್ತು ಬೆಳೀತೋ ವಾಯು ಕಟ್ ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ, ಉಸಿರಾಟ ತೊಂದರೆ ಬಂದು ಮನೆ ಯಜಮಾನನಿಗೆ ಯಾವತ್ತೂ ಕಷ್ಟ. ಈ ರೀತಿ ತೊಂದರೆ ಮಾಡ್ಕೊಂಡಿರೋದ್ರಿಂದ ನೀವು ಫಸ್ಟ್ ಮಾಡಬೇಕಾದೇನು ಅಂದರೆ, ನಿಮ್ಗೆ ಎಷ್ಟಿದೆಯೋ ಚೌಕ ಅಷ್ಟು ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದ್ ಮಾರ್ಬಿಡಿ. ಹಂಗೆ ಮಾಡ್ಕೊಂಡ್ರೆ ಸಂತೋಷ. ಇಲ್ಲ ಆ ಸ್ಥಳನೇ ಬೇಡ ಮರ್ತು ಹೋಗ್ಬೇಕು ಅಂದರೆ ಅದು ನಿಮ್ಮಿಷ್ಟ, ನೀವು ಡಿಸೈಡ್ ಮಾಡಬೇಕು. ಒಟ್ಟಲ್ಲಿ ನೀವು ಅಲ್ಲಿ ವಾಸ್ತು ದೋಷ ಭಾಳ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋವರೆಗೂ ಯಾವ ಕಾಲಕ್ಕೂ ನೆಮ್ಮದಿ ಇಲ್ಲ, ಹುಷಾರು. ಯಾವುದೇ ಮನೆ ಹೊಸದಾಗಿ ಕಟ್ಟಿರೋ ಯಜಮಾನ ಅವನು ಹೊಸದಾಗಿ ಈಗ ತಾನೇ ಮುಗಿಸಿರ್ತಾನೆ, ಬಾಡಿಗೆಗಳಿಗೋಸ್ಕರ ಕಟ್ಟಿರ್ತಾನೆ. ಇಲ್ಲ ತಾನು ಒಂದು ಹೊಸ ಮನೆ ಕಟ್ಟಿರ್ತಾನೆ, ತನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾನು ಬಾಡಿಗೆ ಕೊಟ್ಬಿಡ್ತೀನಿ ಅಂತಾನೆ. ಅವನೇ ಸ್ವತಃ ಯಾರು ಕಟ್ಟಿಸಿದಾನೋ ಅವನೇ ಗೃಹ ಪ್ರವೇಶ ಮಾಡಿಕೊಡ್ಬೇಕು. ಅದಾದ ಮೇಲೆ ನೀವು ತಿರುಗಿ ಹೋದಾಗ ಗೃಹ ಪ್ರವೇಶ ಮಾಡ್ಕೋಬೇಕು. ಅದು ಮನೆ ಕೊಂಡ್ಕೊಳ್ಳೋದಾದ್ರೆ ಪೂರ್ತಿ ಗೃಹ ಪ್ರವೇಶ ನೀವೇ ಮಾಡ್ಕೋಬೇಕು. ಬಾಡಿಗೆ ಮನೆಗೆ ಹೋಗಿದ್ರೆ ಹಾಲು ಉಕ್ಸಿ ಹಸುವನ್ನು ಕರ್ಕೊಂಬಂದು ಹೋಗಬೇಕು. ಫಸ್ಟ್ ಫ್ಲೋರ್ ಮನೆ ಆದರೆ ಹಸು ಕರ್ಕೊಂಬರಕ್ಕೆ ಆಗದಿದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಬೆಳ್ಳಿ ಹಸುನ ಅದು ತಂದು ಮನೆ ದೇವರು, ನಿಮ್ಮ ಮನೆ ದೇವ್ರನ್ನ ಆ ಫೋಟೋ ಸಮೇತ ತಂದು ಹಾಲನ್ನು ಉಕ್ಸಿ ಇಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಅಂತ ಮಾಡಿ ಒಂದು ನವಗ್ರಹ ಶಾಂತಿಯನ್ನು ಆ ಮನೆಯಲ್ಲಿ ಮಾಡ್ಕೊಂಡ ಮೇಲೆ ಪರಿವರ್ತನೆ ಮಾಡ್ಕೋಬೇಕು. ಅಂದರೆ ನವಗ್ರಹ ಶಾಂತಿ ಯಾವಾಗ? ನಾಳೆ ಬೆಳಗ್ಗೆ ನೀವು ಹಾಲು ಉಕ್ಸ್ತೀರಿ ಅಂದರೆ ಇವತ್ತು ರಾತ್ರಿನೇ ನವಗ್ರಹ ಶಾಂತಿಯನ್ನು ಮಾಡಿಸ್ಕೋಬೇಕು, ವಾಸ್ತು ಬಲಿಯನ್ನು ಹಾಕಬೇಕು. ತದನಂತರ ಬೆಳಗ್ಗೆ ಗಣಪತಿ ಹೋಮವನ್ನು ಇಟ್ಕೊಂಡು ಆ ಪರಿಪೂರ್ಣವಾದ ಶಾಂತಿ ಮುಗಿದ ಮೇಲೆ ನಿಮ್ಮ ಪ್ರವೇಶ, ಹಾಲು ಉಕ್ಕಿದ ಮೇಲೆ ನಿಮ್ಮ ಮನೆಯಲ್ಲಿ ವಾಸವಾಗಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಯಾವುದೇ ಹೊಸ ಬಿಲ್ಡಿಂಗ್ ನುಗ್ಗಬಾರ್ದು.
ತುಂಬಾ ದಿವಸದಿಂದ ಒಂದು ಮನೆ ನಿಂತಿದ್ದೆ, ಅವನು ಅಕಸ್ಮಾತ್ ಇನ್ಕಂಪ್ಲೀಟ್ ಆಗಿರುತ್ತೆ, ಈಗ ಅದು ಕಂಪ್ಲೀಟ್ ಮಾಡ್ಕೊತಾನೆ. ಈಗ ಮುಗಿಸ್ಬಿಟ್ಟು ತಕ್ಷಣಕ್ಕೆ ರೆಡಿ ಬಾಡಿ ಹೇಳಿ ಅಂತ ತಕ್ಷಣ ನುಗ್ಬಿಡ್ತೀರ. ಅದು ಅಕಸ್ಮಾತ್ ಬ್ಯಾಚುಲರ್ ಗೀಚರ್ ಆದರೆ ಹೊಸದಾಗಿರ್ತಕ್ಕಂಥ ಮನೆಯಲ್ಲಿ ಭೂತ ಪ್ರೇತಗಳು ಪಿಶಾಚಿಗೆ ಸೇರಿಕೊಂಡಿರುತ್ತೆ, ಗೃಹ ಪ್ರವೇಶ ಆಗಿರಲ್ಲ. ಬಹಳ ದಿವಸದಿಂದ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗಿ ಅವ್ನು ಇನ್ನೂ ಕಂಪ್ಲೀಟ್ ಮಾಡದೇ ಇರೋ ಮನೆಗೆ ನೀವು ಹೋಗಿ ಸೇರ್ಕೊಳ್ತೀರ. ಈ ರೀತಿ ತೊಂದರೆಗಳು ಬಹಳ. ಯಾವತ್ತೂ ಒಂದು ಲೆಟ್ರಿನ್ಗಳು, ಯೂಸ್ ಮಾಡದೇ ಇರತಕ್ಕಂಥ ಬಾತ್ರೂಮ್ಗಳು, ಈ ಥರ ತುಂಬ ಬಾತ್ರೂಮ್ ಲೆಟ್ರಿನ್ಗಳು ಅಥವಾ ಹಳೆ ಬಾವಿಗಳು ಅಥವಾ ಹಳೆ ಸ್ಥಳದಲ್ಲಿ ಸಂಪುಗಳು ಖಾಲಿ ಬಿದ್ದಿದ್ದು ತುಂಬ ದಿವಸದ ನಂತರ ಅದನ್ನು ತುಂಬಿಸಿ ಆಮೇಲೆ ಹೊಸ ಭಾಗದಲ್ಲಿ ಗೃಹ ಪ್ರವೇಶ ಆಗದೆ ಆ ಮನೆಯನ್ನು ನೀವು ತಗೊಂಡದ್ದಾಗಲಿ, ಕೊಂಡ್ಕೊಂಡಿದ್ದಾಗಲಿ, ಬಾಡಿಗೆಗೆ ಹೋಗಿದ್ದಾಗಲಿ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಮನೆಯನ್ನು ಸೇರಿಸ್ಕೊಂಡಿದ್ದಾಗಲಿ ಹೀಗೆ ಮಾಡಿದಾಗ ಬಹಳ ತೊಂದರೆ. ಪೂಜೆ ಪುನಸ್ಕಾರ ಇಲ್ಲದೆ ಈ ರೀತಿ ಮಾಡಿಕೊಂಡ್ರೆ ಅಪಮೃತ್ಯುಗೆ ಗ್ಯಾರಂಟಿ ಒಳಗಾಗ್ತೀರಾ. ಇದೆಲ್ಲ ಬಹಳ ಮುಖ್ಯ. ಆದ್ರಿಂದ ದಯವಿಟ್ಟು ನೀವುಗಳು ಗೃಹ ಪ್ರವೇಶ ಅನ್ನೋದು ಯಾವಾಗಂದ್ರೆ ಸ್ವಂತ ಮನೆ ಇದೆ ಗೃಹ ಪ್ರವೇಶ. ಬಾಡಿಗೆ ಮನೆಗೆ ನೀವು ಹೋಗ್ತಕ್ಕಂಥದ್ದಾದ್ರೆ ಪುಣ್ಯೋಜನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನವಗ್ರಹ ಶಾಂತಿ ಮಾಡ್ಕೋಬೇಕು. ವಾಸ್ತು ಬಲಿಯನ್ನು ಮಾಡಿಕೊಂಡು ಗಣಪತಿನ ಆಹ್ವಾನ ಮಾಡಬೇಕು. ರಾತ್ರಿ ನವಗ್ರಹ ಶಾಂತಿ ಮಾಡುವಾಗ ಏನ್ ಮಾಡ್ತಾರೆ, ವಾಸ್ತು ಬಲಿ ಹಾಕಕ್ಕೆ ಮೊದಲು ಭೂತಗಣಾಧಿಪತಿ ನಮಃ ಅಂತ ಭೂತಗಣಾದಿನ ಕೇಳ್ಕೊಂತಾರೆ. ಅಂದ್ರೆ ಭೂತಗಣಾದಿಗಳು ಯಾವ್ಯಾವ್ದಿದೆಯೋ ಎಲ್ಲ ವಿಚಾಟನೆ ಮಾಡೋದು ಓಡಿಸ್ತಾರೆ. ಬೆಳಗ್ಗೆ ದೇವಗಣಾಧಿಪತಿ ಅಂದ್ರೆ ಭೂತಗಳನ್ನ ವಶೀಕರಣ ಮಾಡ್ಕೊಳ್ಳೋಣ ಗಣಪತಿ. ಅದಕ್ಕೆ ರಾತ್ರಿ ಭೂತಗಣಾಧಿಪತಿಯೇ ನಮಃ ಅಂತ ಅವ್ನು ಪ್ರಾರ್ಥನೆ ಮಾಡ್ಕೊಂಡು ಬೆಳಗ್ಗೆ ದೇವಗಣಾಧಿಪತಿ ಅಂತ ಸ್ಮರಣೆ ಮಾಡ್ಕೊಂಡ ಮೇಲೆ ಆ ದೇವತಾ ಗಣಪತಿನ ಸ್ಮರಣೆ ಮಾಡ್ಕೊಂಡು ಕೂತ್ಕೊಳ್ತಾರೆ. ಗಣಪತಿ ನೀನು ಬಂದು ಕೂತ್ಕೊಂಡ್ಮೇಲೆ ನಮ್ಗೆ ಇನ್ನೇನು ಯೋಚನೆ ಇಲ್ಲ ಕಣೆ, ನಿರ್ವಿಘ್ನವಾಗಿರ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಈ ರೀತಿ ಇದ್ದ ಸಂಸಾರಗಳಿಗೆ ಪರಿವರ್ತನೆ ಆಗುತ್ತೆ. ಇದು ನಿಜವಾದ ಗೃಹ ಪ್ರವೇಶ. ಅದಕ್ಕೆ ಗ್ರಹ ಬಲ ಇಲ್ಲದೆ ಇದ್ರೆ ಗೃಹ ಬಲ ಕೂಡ ನಿಮ್ಮನ್ನು ಯಾವ ಕಾಲಕ್ಕೂ ರಕ್ಷಣೆ ಮಾಡಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು ಗೃಹ ಬಲ ಚೆನ್ನಾಗಿ ಇಟ್ಕೊಳ್ಳಿ. ಗ್ರಹಗಳು ಕೂಡ ಅಲ್ಲಾಡುತ್ತೆ ಯಾವ ಕಾಲಕ್ಕೂ. ಎಂಥ ಗ್ರಹ ದೋಷ ಇರಲಿ, ನಿಮಗೆ ಯಾವ ನವಗ್ರಹಗಳು ಕಾಡ್ತಾ ಇರಲಿ, ಗೃಹ ಫಲ ಇದ್ದರೆ ಆ ಗೃಹ ಬಹಳ ಚೆನ್ನಾಗಿದ್ರೆ ಖಂಡಿತ. ಅದಕ್ಕೆ ಗೃಹ ಪ್ರವೇಶ. ನೀವು ಪ್ರವೇಶ ಮಾಡಕ್ಕೆ ಮೊದಲು ಶುದ್ಧೀಕರಣ, ಪ್ರೋಕ್ಷಣೆ ಪರಿಪೂರ್ಣ ಆಗಿ ಆ ದೇವತೆಗಳನ್ನ ಕರೆದು ತದನಂತರ ನೀವು ಪ್ರವೇಶ ಆಗಬೇಕು. ಅಲ್ಲಿವರೆಗೂ ಪ್ರವೇಶ ಮಾಡಿಕೊಂಡೆ ಅದು ಈ ಬ್ಯಾಚುಲರ್ ಆಗಲಿ, ಮದುವೆ ನೂತನ ಹೋಗಿರ್ತಕ್ಕಂಥವ್ರಾಗಲಿ, ಯಾವ ಕಾಲಕ್ಕೂ ಮದುವೆ ಹೊಸ ಸಂಸಾರ ಆಗಲಿ, ಆ ಸ್ಥಳದಲ್ಲಿ ರಾವು ಬಡ್ದಿತ್ತು ಅಂದರೆ ಖಂಡಿತ ಉದ್ಧಾರ. ಇದಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಡ್ತೀನಿ, ಹೇಳ್ತೀನಿ ವಿಚಾರಗಳು. ಆದ್ದರಿಂದ ಇಷ್ಟು ವಿಚಾರ ತಿಳಿಸ್ಬೋದು.